ವಾ 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 RCBಗೆ ಎರಡನೇ ಕನ್ನಡಿಗ ಎಂಟ್ರಿ ಕೊಟ್ಟಾಯ್ತು ಮಗ. ಇಟ್ಸ್ DDP 10ನೇ ಪ್ಲೇಯರ್ ಅಲ್ಲ 9ನೇ ಪ್ಲೇಯರ್, ಇವತ್ತಿನ 9ನೇ ಪ್ಲೇಯರ್ ಇಟ್ಸ್ DDP ಮತ್ತೆ RCBಗೆ ಎಂಟ್ರಿ ಕೊಟ್ಟಿದ್ದಾರೆ ಗುರು. ನೋಡಿ RCB ಪ್ಲೇಯರ್ಸ್ ಮೇಲೆ ಸಿಕ್ಕಾಪಟ್ಟೆ ಒಲವು ತೋರಿಸಿದ್ದಾರೆ ಗುರು. ಈ ಸಲ ನಮ್ಮ ಮ್ಯಾನೇಜ್ಮೆಂಟು ಎಲ್ಲ ಎತ್ತಾಕೊಂಡ್ಬಿಟ್ಟಿದ್ದಾರೆ RCB ಪ್ಲೇಯರ್ಸ್ಗಳನ್ನ. ಸುಮಾರು ಜನನ ಅನ್ಸೋಲ್ಡ್ ಲಿಸ್ಟಲ್ಲಿ ತೊಗೊಂಡಿರುವಂಥ ಪ್ಲೇಯರು ಮಗ. 2 ಕೋಟಿ ಬೇಸ್ ಪ್ರೈಸ್ನ ಸೆಟ್ ಮಾಡಿದರೆ. ಮಯಾಂಕ್ ಅಗರ್ವಾಲ್ 1 ಕೋಟಿ ಬೇಸ್ ಪ್ರೈಸ್ನ ಸೆಟ್ ಮಾಡಿದರೆ. ಇಲ್ಲಿ ದೇವದತ್ ಪಡಿಕಲ್ಗೆ ಬಾಯಿಗೆ ಬಂದಿರ್ತೈತೆ ವಿಷಯ ಇಲ್ಲ. 2 ಕೋಟಿ ಯಾಕಾನ ಸೆಟ್ ಮಾಡೋದು ನಾವು ಗುರು ಬೇಸ್ ಪ್ರೈಸ್ನ. ನನ್ನ ಮಕ್ಕಳು ಯಾರು ತಗಂತ ಇಲ್ಲ ನನ್ನ ಅಂತ. ಅನ್ಸೋಲ್ಡ್ ಆದಮೇಲೆ ಮಯಾಂಕ್ ಅಗರ್ವಾಲು ಅನ್ಸೋಲ್ಡ್ ಲಿಸ್ಟಲ್ಲಿ ಮತ್ತೆ ಆಪ್ಷನ್ಗೆ ಹಾಕೋದ್ರಲ್ಲ, ಆಕ್ಸಿಲರೇಟೆಡ್ ಆಪ್ಷನ್ಗೆ. ಅವಾಗಲೂ ಕೂಡ ಅನ್ಸೋಲ್ಡ್ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದ್ಸಲ ಆಪ್ಷನ್ಗೆ ಹಾಕ್ತಾರೋ ಹಾಕಲ್ಲ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಅನ್ಸೋಲ್ಡ್ ಲಿಸ್ಟಲ್ಲೂ ಕೂಡ ಇನ್ನೂ ಒಂದ್ಸಲಿನೂ ಕೂಡ 1 ಕೋಟಿ ಬೇಸ್ ಪ್ರೈಸ್ ಇದ್ರೂ ಕೂಡ ಇದು ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡು ಮಯಾಂಕ್ ಅಗರ್ವಾಲ್ಗೆ. ಆಲ್ಮೋಸ್ಟ್ IPL ಸ್ಟಾರ್ಟಾಗಿಂದ ಆಡ್ಕೊಂಡು ಬಂದಿರುವಂಥ ಪ್ಲೇಯರು. ಒಂಥರ ಏನು ಹೇಳೋದಕ್ಕಾಗೋದಿಲ್ಲ ಗುರು. ಇವಾಗ ಸ್ಯಾಡ್ ಎಲ್ಲ ಬೇಡ, ಇವಾಗ ಪಾಸಿಟಿವ್ ಇರೋದು ಮಾತಾಡೋಣ. DDP ಎಂಟ್ರಿ ಕೊಟ್ಟಿದ್ರೆ ಏನಕ್ಕೆ ಇವ್ರನ್ನ ತೊಗೊಂಡಿದ್ದು ಅಂದರೆ ಬೇಸಿಕಲಿ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಮೈನ್ ಪ್ಲೇಯರ್ ಆಗಿ ಆಡಿಸುವಂಥ ಸಾಧ್ಯತೆ ಕಮ್ಮಿ. ಓಪನಿಂಗ್ ಸ್ಲಾಟಲ್ಲಾದರೆ ಇವ್ರನ್ನ ಆಡಿಸೋದು ಸಿಕ್ಕಾಪಟ್ಟೆ ಕಮ್ಮಿ. ಯಾಕೆ ಅಂದರೆ ಆಲ್ರೆಡಿ ಫಿಟ್ ಆಗಿ ಹೋಗ್ಬಿಟ್ಟಿದೆ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಪಕ್ಕ ಆಡ್ತಾರೆ ಓಪನಿಂಗ್ ಸ್ಲಾಟಲ್ಲಿ. DDP ಏನೇ ಆಡಿದ್ರು ಕೂಡ ನಂಬರ್ 3 ಆಡಬೇಕಾಗುತ್ತೆ. ನಂಬರ್ 3 ಇವ್ರು ಆಡ್ತಾರೆ ಅಂತಲೇ ಮಾತ್ರ ಇವರಿಗೆ ಸ್ಥಾನ ಉಳ್ಕೊಳ್ಳುತ್ತೆ. ನಂಬರ್ 3 ಚೆನ್ನಾಗಿ ಆಡಿದ್ರು ಅಂತಂದರೆ ಮಾತ್ರ ಸ್ಥಾನ ಉಳ್ಕೊಳ್ಳುತ್ತೆ. ನೋಡೋಣ, ಇಲ್ಲಾಂದರೆ ಬ್ಯಾಕಪ್ ಆಗಿ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಮ್ಯಾಚಲ್ಲೇ ಆಡಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನಂಬರ್ 3 ಸ್ಲಾಟಲ್ಲಿ ಆಡಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವರು RCB ಬಿಟ್ಟು ಹೋದ್ರು. RCB ಇವರ ಕೆರಿಯರ್ ಹೆಂಗೆ ಗ್ಲೋ ಆಗಿತ್ತು ಅಂತಂದರೆ, ಇವ್ರದ್ದು ಒಂಥರ ಆಪ್ಷನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪಿಕ್ ಮಾಡ್ಕೊಂಡ್ರು. ಹಾವಳಿ ರೇಟಿಗೆ ಪಿಕ್ ಮಾಡ್ಕೊಂಡ್ರು. ಆಮೇಲೆ ಯಾರು ಕೇಳೋರೇ ಇಲ್ಲ, ಆ ಥರ ಆಗೋಗ್ಬಿಡ್ತು. ಇವಾಗಲೂ ಅಷ್ಟೇ 2 ಕೋಟಿ ಬೇಸ್ ಪ್ರೈಸ್ ಏನಕ್ಕೆ ಸೆಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಮಗ. ಅಟ್ಲೀಸ್ಟ್ 1 ಕೋಟಿ ಸೆಟ್ ಮಾಡಬೇಕಾಗಿತ್ತು. ಮಯಾಂಕ್ ಅಗರ್ವಾಲೆ 1 ಕೋಟಿ ಬೇಸ್ ಪ್ರೈಸ್ ಸೆಟ್ ಮಾಡಿದರೆ. ಇವ್ರದ್ದು ಏನು ದಬಾಕ್ಬಿಟ್ಟಿದ್ದಾರೆ ಅಂತ. ಯಾಕಂದರೆ ರೀಸೆಂಟಾಗಿ ಅಷ್ಟೊಂದೇನು ಹಾವಳಿ ಏನು ಕೊಟ್ಟಿಲ್ಲ ಇವರು IPL ಅಲ್ಲಿ. RCB ಬಿಟ್ಟು ಹೋಗಿದ್ದೆ ಲಾಸ್ಟ್ ಅಲ್ಲ, ಅದಾದ್ಮೇಲೆ ಏನೂ ಅವಳಿ ಕೊಟ್ಟಿಲ್ಲ. IPL ಒಂದು 2-3 ವರ್ಷ ಆಗಿದೆ, ಏನೂ ಅವಳಿ ಕೊಟ್ಟಿಲ್ಲ. ಸೊ ಸುಮ್ಮನೆ 1 ಕೋಟಿ ಬೇಸ್ ಪ್ರೈಸ್ನ ಸೆಟ್ ಮಾಡಿದ್ರಾಗಿತ್ತು. ನನ್ನ ಪ್ರಕಾರ 2 ಕೋಟಿ ಜಾಸ್ತಿನೇ ಆಗಿತ್ತು. ಇಲ್ಲೂ ಕೂಡ RCBನೂ ಮನ್ಸು ಮಾಡಿಲ್ಲ ಅಂತಂದರೆ ಅನ್ಸೋಲ್ಡೇ ಆಗ್ತಿದ್ದು ದೇವದತ್ ಪಡಿಕಲ್ಲು. ಅದಕ್ಕೆ ಬೇಸ್ ಪ್ರೈಸ್ನ ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಸೆಟ್ ಮಾಡಬೇಕು. ಇಂಥ ಪ್ಲೇಯರ್ಸ್ಗಳು ಸ್ವಲ್ಪ ಚೆನ್ನಾಗಿ ಫಾರ್ಮಲ್ಲಿಲ್ಲ, ಸ್ವಲ್ಪ ಕಾಣಿಸ್ಕೊಂಡಿಲ್ಲ ಅಂತಂದರೆ ಬೇಸ್ ಪ್ರೈಸ್ನ ಕಮ್ಮಿನೇ ಸೆಟ್ ಮಾಡಬೇಕು. ಇವಾಗ ಮಯಾಂಕ್ ಅಗರ್ವಾಲು ನೋಡಿದ್ರಾ 1 ಕೋಟಿ ಸೆಟ್ ಮಾಡಿದ್ರು, ಕಾಣಿಸ್ಕೊಂತಿಲ್ಲ ನಾನು ಅಂತ. ಮನೀಶ್ ಪಾಂಡೆ ಕೂಡ ಅಷ್ಟೇ 75 ಲಕ್ಷ ಸೆಟ್ ಮಾಡಿದ್ರು ಬೇಸ್ ಪ್ರೈಸ್ನ. ಇವರೆಲ್ಲ ಜಮಾದಲ್ಲಿ 2 ಕೋಟಿ ಬೇಸ್ ಪ್ರೈಸ್ ಇಟ್ಕೊಂಡಿದ್ದಂಥ ಪ್ಲೇಯರ್ಸು. ಮನೀಶ್ ಪಾಂಡೆ KKRಗೇನೋ ಹೋದ್ರು ಅಂತ ಕಾಣಿಸುತ್ತೆ. KKRಗ KKRಗೆ ಅಂತ ಕಾಣಿಸಿದ್ದು ಹೋಗಿದ್ದು. ಮತ್ತೆ ಅವರು ಬೈಬ್ಯಾಕ್ ಮಾಡಿಕೊಟ್ರು 75 ಲಕ್ಷ ಬೇಸ್ ಪ್ರೈಸ್ಗೆ. ಇನ್ನೂ ಸುಮಾರು ಜನ ಅನ್ಸೋಲ್ಡ್ ಆದ್ರು ಗುರು. ದೊಡ್ಡ ಪ್ಲೇಯರ್ಸ್ಗಳನ್ನ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಓಕೆ, DDPನ ತಗೊಂಡಿದ್ರೆ ನಂಬರ್ 3 ಆಡಬೇಕಾಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಸೆಟೆಲ್ಲ ನೋಡ್ತು ಅಂದರೆ ನಂಬರ್ 3ನಲ್ಲಿ ಒಂದು ವೇಕೆಂಟ್ ಸ್ಲಾಟ್ ಇದ್ದಿದ್ದು. ನಂಬರ್ 3 ರಜತ್ ಪತಿದಾರ್ ಆಡ್ತಾರೆ ಅಂತಂದರೆ ಇವ್ರಿಗೆ ಆ ಒಂದು ಸ್ಲಾಟು ಕೂಡ ಸಿಗೋದಿಲ್ಲ. ಯಾಕೆಂತಂದರೆ ನಂಬರ್ 3 ರಜತ್ ಪತಿದಾರ್ ಆಡ್ಬಿಟ್ಟು ಆಮೇಲೆ ನಂಬರ್ 4 ಲೇಮ್ ಲಿವಿಂಗ್ಸ್ಟೋನ್ ಆಡಿ, ಆಮೇಲೆ ಆ ಥರ ಏನಾದ್ರು ಆಯಿತು ಅಂತಂದರೆ ಟಿಮ್ ಡೇವಿಡ್ ಆಡಿ ಆ ಥರ ಏನಾದ್ರು ಆಯಿತು ಅಂತಂದರೆ ಸೊ ಇವ್ರಿಗೆ ಅಲ್ಲೂ ಕೂಡ ಸ್ಲಾಟ್ ಸಿಗೋದಿಲ್ಲ. ಅದೇ ಇನಿಷಿಯಲ್ ಆಗೇನೇ ಒಂಥರ ಇವರು ಸಗದಾಗಿ ಫಾರ್ಮಲ್ಲಿ ಕಾಣಿಸ್ಕೋಬೇಕು. ಪ್ರಾಕ್ಟೀಸ್ ಮ್ಯಾಚು ಅಲ್ಲಿ ಇಲ್ಲೆಲ್ಲ ಆಡಿಸ್ತಾರಲ್ಲ, ಆವಾಗಲೇ ಒಳ್ಳೆ ಫ್ಲೋಲ್ಲಿ ಕಾಣಿಸ್ತು ಅಂತಂದರೆ ಗೊತ್ತಿಲ್ಲ, ಯಾರಿಗೂ ಗೊತ್ತು ಗುರು. ಓಪನಿಂಗ್ ಸ್ಲಾಟ್ ಕೊಟ್ಟರು ಕೊಡ್ಬೋದು. ಫಿಲ್ ಸಾಲ್ಟು ಹೆಂಗೆ ಬೇಕಾದ್ರೂ ಆಡುವಂಥ ಪ್ಲೇಯರ್. ಬಟ್ ಫಿಲ್ ಸಾಲ್ಟ್ ಇತ್ತು ಅಂದರೆ ನನ್ನ ಪ್ರಕಾರ ಸಗದಾಗಿರುತ್ತೆ. ಓಪನಿಂಗ್ ಸ್ಲಾಟಲ್ಲಿ ಗುದ್ದೋ ಅಂಥ ಪ್ಲೇಯರು. ಒಬ್ಬರು ನಿಂತ್ಕೊಂಡು ಆಡಿದ್ರೆ ಒಬ್ರು ಗುದ್ದುತ್ತಾ ಇರಬೇಕು ಹಾಕೊಂಡು. ಸೊ ನನ್ನ ಪ್ರಕಾರ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಬೆಟರ್ ಆಗಿರುತ್ತೆ. ದೇವದತ್ ಪಡಿಕಲ್ನ ಇಡಿಸೋವಂಥದ್ದು ಓಪನಿಂಗ್ ಸ್ಲಾಟಲ್ಲಿ ನನ್ನ ಪ್ರಕಾರ ಅದು ಮಾಡಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ನಂಬರ್ 3 ಆಡಿದ್ರೆ DDP ಬೆಟರ್ ಆಗಿರುತ್ತೆ. ಆಡಿದ್ರು ಕೂಡ ಅಗ್ರೆಸಿವ್ ಇಂಟೆಂಟಲ್ಲಿ ಆಡಬೇಕಾಗುತ್ತೆ DDP. ಮುಂಚೆ ನಮ್ಮ RCBಲಿ ಹಿಂಗಿದ್ರು, ರಾಜ ಇದ್ದಂಗಿದ್ರು. ಹೋಗ್ಬಿಟ್ಟು ಎಲ್ಲೆಲ್ಲ ಹೋಗಿ ತಿರ್ಕೊಂಬಂದ್ಬಿಟ್ಟು ಮತ್ತೆ ಇವಾಗ RCBಲೇನೆ ಕೂತ್ಕೊಂಡವ್ರು. ಹೆಂಗೆ ಮತ್ತೆ ರಾಜನ್ ಮಾಡೋದು ನಮ್ಮ DDPನ. ನೋಡೋಣ ರಾಜ ಆಗ್ತಾರೋ ಏನಾಗ್ತಾರೆ ಈ ಸೀಸನು ಅಂತ. ಒಟ್ಟಲ್ಲಿ ಏನೋ ಒಂದು ಆಗ್ತಾರೆ. ರಾಜ ಆಗ್ತಾರೋ ಏನಾಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಒಂದು ಆಗ್ತಾರೆ. 3 ವರ್ಷ ಆಲ್ಮೋಸ್ಟ್ 2-3 ವರ್ಷ ಆಡ್ಕೊಂಡು ಬಂದಿದ್ರಲ್ಲಿ ಇಲ್ಲಿ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬಂದಿದ್ದಾರೆ. ಸೊ ಹೋಪ್ಫುಲಿ ಅವಕಾಶ ಸಿಕ್ತು ಅಂತಂದರೆ ಯುಟಿಲೈಸ್ ಮಾಡ್ಕೊತಾರೆ, ಗ್ರ್ಯಾಪ್ ಮಾಡ್ಕೊತಾರೆ ಆಪರ್ಚುನಿಟಿನ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೇನು ಅನ್ನಿಸ್ತು? DDPನ ಮತ್ತೊಬ್ಬ ಕನ್ನಡಿಗನ ಪಿಕ್ ಮಾಡಿದ್ದು ನಮ್ಮ RCB ಬೈಬ್ಯಾಕ್ ಮಾಡ್ಕೊಂಡಿದ್ದೆ RCB ಪ್ಲೇಯರ್ನ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ, ವಾ.